ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಾರಿಗೆ ನೌಕರರು ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರು ಚಲೋಗೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ಜನವರಿ 29ನೇ ತಾರೀಕಿನಂದು ಬೆಂಗಳೂರಿಗೆ ಬರೋದಕ್ಕೆ ಕರೆ ಕೊಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಹೋರಾಟವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಹೋರಾಟ ಇದು. ರಾಜ್ಯ ಸರ್ಕಾರಕ್ಕೆ ಜನವರಿ 29 ಡೆಡ್ಲೈನ್. ಬೇಡಿಕೆ ಈಡೇರಿಸದಿದ್ದರೆ ಮುಷ್ಕರ ಗ್ಯಾರಂಟಿ. ಮೂವತ್ತೆಂಟು ತಿಂಗಳ ವೇತನವನ್ನ ಹಿಂಬಾಕಿ ಕೊಡಬೇಕು. 1/1/2024 ವೇತನ ಪರಿಷ್ಕರಣೆ ಮಾಡಬೇಕು. ಸರ್ಕಾರ ಅಂದು ನೌಕರರ ಬೇಡಿಕೆಗಳನ್ನು ಈಡೇರಿಸದಿದ್ರೆ ಮುಷ್ಕರ ಗ್ಯಾರಂಟಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದೇ 29ನೇ ತಾರೀಕು ಬೆಂಗಳೂರು ಚಲೋ ಮಾಡೋದಕ್ಕೆ ಹೊರಟಿದ್ದಾರೆ ಸಾರಿಗೆ ನೌಕರರು. ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಾರಿಗೆ ನೌಕರರು ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರು ಚಲೋಗೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ಜನವರಿ 29ನೇ ತಾರೀಕಿನಂದು ಬೆಂಗಳೂರಿಗೆ ಬರೋದಕ್ಕೆ ಕರೆ ಕೊಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಹೋರಾಟವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಹೋರಾಟ ಇದು. ರಾಜ್ಯ ಸರ್ಕಾರಕ್ಕೆ ಜನವರಿ 29 ಡೆಡ್ಲೈನ್. ಬೇಡಿಕೆ ಈಡೇರಿಸದಿದ್ದರೆ ಮುಷ್ಕರ ಗ್ಯಾರಂಟಿ. ಮೂವತ್ತೆಂಟು ತಿಂಗಳ ವೇತನವನ್ನ ಹಿಂಬಾಕಿ ಕೊಡಬೇಕು. 1/1/2024 ವೇತನ ಪರಿಷ್ಕರಣೆ ಮಾಡಬೇಕು. ಸರ್ಕಾರ ಅಂದು ನೌಕರರ ಬೇಡಿಕೆಗಳನ್ನು ಈಡೇರಿಸದಿದ್ರೆ ಮುಷ್ಕರ ಗ್ಯಾರಂಟಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದೇ 29ನೇ ತಾರೀಕು ಬೆಂಗಳೂರು ಚಲೋ ಮಾಡೋದಕ್ಕೆ ಹೊರಟಿದ್ದಾರೆ ಸಾರಿಗೆ ನೌಕರರು. ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಾರಿಗೆ ನೌಕರರು ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರು ಚಲೋಗೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ಜನವರಿ 29ನೇ ತಾರೀಕಿನಂದು ಬೆಂಗಳೂರಿಗೆ ಬರೋದಕ್ಕೆ ಕರೆ ಕೊಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಹೋರಾಟವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಹೋರಾಟ ಇದು. ರಾಜ್ಯ ಸರ್ಕಾರಕ್ಕೆ ಜನವರಿ 29 ಡೆಡ್ಲೈನ್. ಬೇಡಿಕೆ ಈಡೇರಿಸದಿದ್ದರೆ ಮುಷ್ಕರ ಗ್ಯಾರಂಟಿ. ಮೂವತ್ತೆಂಟು ತಿಂಗಳ ವೇತನವನ್ನ ಹಿಂಬಾಕಿ ಕೊಡಬೇಕು. 1/1/2024 ವೇತನ ಪರಿಷ್ಕರಣೆ ಮಾಡಬೇಕು. ಸರ್ಕಾರ ಅಂದು ನೌಕರರ ಬೇಡಿಕೆಗಳನ್ನು ಈಡೇರಿಸದಿದ್ರೆ ಮುಷ್ಕರ ಗ್ಯಾರಂಟಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದೇ 29ನೇ ತಾರೀಕು ಬೆಂಗಳೂರು ಚಲೋ ಮಾಡೋದಕ್ಕೆ ಹೊರಟಿದ್ದಾರೆ ಸಾರಿಗೆ ನೌಕರರು. ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಾರಿಗೆ ನೌಕರರು ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರು ಚಲೋಗೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ಜನವರಿ 29ನೇ ತಾರೀಕಿನಂದು ಬೆಂಗಳೂರಿಗೆ ಬರೋದಕ್ಕೆ ಕರೆ ಕೊಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಹೋರಾಟವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಹೋರಾಟ ಇದು. ರಾಜ್ಯ ಸರ್ಕಾರಕ್ಕೆ ಜನವರಿ 29 ಡೆಡ್ಲೈನ್. ಬೇಡಿಕೆ ಈಡೇರಿಸದಿದ್ದರೆ ಮುಷ್ಕರ ಗ್ಯಾರಂಟಿ. ಮೂವತ್ತೆಂಟು ತಿಂಗಳ ವೇತನವನ್ನ ಹಿಂಬಾಕಿ ಕೊಡಬೇಕು. 1/1/2024 ವೇತನ ಪರಿಷ್ಕರಣೆ ಮಾಡಬೇಕು. ಸರ್ಕಾರ ಅಂದು ನೌಕರರ ಬೇಡಿಕೆಗಳನ್ನು ಈಡೇರಿಸದಿದ್ರೆ ಮುಷ್ಕರ ಗ್ಯಾರಂಟಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದೇ 29ನೇ ತಾರೀಕು ಬೆಂಗಳೂರು ಚಲೋ ಮಾಡೋದಕ್ಕೆ ಹೊರಟಿದ್ದಾರೆ ಸಾರಿಗೆ ನೌಕರರು. ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಾರಿಗೆ ನೌಕರರು ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರು ಚಲೋಗೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ಜನವರಿ 29ನೇ ತಾರೀಕಿನಂದು ಬೆಂಗಳೂರಿಗೆ ಬರೋದಕ್ಕೆ ಕರೆ ಕೊಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಹೋರಾಟವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ
ನಡೆಯಲಿರುವ ಹೋರಾಟ ಇದು. ರಾಜ್ಯ ಸರ್ಕಾರಕ್ಕೆ ಜನವರಿ 29 ಡೆಡ್ಲೈನ್. ಬೇಡಿಕೆ ಈಡೇರಿಸದಿದ್ದರೆ ಮುಷ್ಕರ ಗ್ಯಾರಂಟಿ. ಮೂವತ್ತೆಂಟು ತಿಂಗಳ ವೇತನವನ್ನ ಹಿಂಬಾಕಿ ಕೊಡಬೇಕು. 1/1/2024 ವೇತನ ಪರಿಷ್ಕರಣೆ ಮಾಡಬೇಕು. ಸರ್ಕಾರ ಅಂದು ನೌಕರರ ಬೇಡಿಕೆಗಳನ್ನ ಈಡೇರಿಸದಿದ್ರೆ ಮುಷ್ಕರ ಗ್ಯಾರಂಟಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದೇ 29ನೇ ತಾರೀಕು ಬೆಂಗಳೂರು ಚಲೋ ಮಾಡೋದಕ್ಕೆ ಹೊರಟಿದ್ದಾರೆ ಸಾರಿಗೆ ನೌಕರರು. ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಾರಿಗೆ ನೌಕರರು ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರು ಚಲೋಗೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ಜನವರಿ 29ನೇ ತಾರೀಕಿನಂದು ಬೆಂಗಳೂರಿಗೆ ಬರೋದಕ್ಕೆ ಕರೆ ಕೊಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಹೋರಾಟವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಹೋರಾಟ ಇದು. ರಾಜ್ಯ ಸರ್ಕಾರಕ್ಕೆ ಜನವರಿ 29 ಡೆಡ್ಲೈನ್. ಬೇಡಿಕೆ ಈಡೇರಿಸದಿದ್ದರೆ ಮುಷ್ಕರ ಗ್ಯಾರಂಟಿ. ಮೂವತ್ತೆಂಟು ತಿಂಗಳ ವೇತನವನ್ನ ಹಿಂಬಾಕಿ ಕೊಡಬೇಕು. 1/1/2024 ವೇತನ ಪರಿಷ್ಕರಣೆ ಮಾಡಬೇಕು. ಸರ್ಕಾರ ಅಂದು ನೌಕರರ ಬೇಡಿಕೆಗಳನ್ನ ಈಡೇರಿಸದಿದ್ರೆ ಮುಷ್ಕರ ಗ್ಯಾರಂಟಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದೇ 29ನೇ ತಾರೀಕು ಬೆಂಗಳೂರು ಚಲೋ ಮಾಡೋದಕ್ಕೆ ಹೊರಟಿದ್ದಾರೆ ಸಾರಿಗೆ ನೌಕರರು. ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಾರಿಗೆ ನೌಕರರು ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರು ಚಲೋಗೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ಜನವರಿ 29ನೇ ತಾರೀಕಿನಂದು ಬೆಂಗಳೂರಿಗೆ ಬರೋದಕ್ಕೆ ಕರೆ ಕೊಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಹೋರಾಟವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಹೋರಾಟ ಇದು. ರಾಜ್ಯ ಸರ್ಕಾರಕ್ಕೆ ಜನವರಿ 29 ಡೆಡ್ಲೈನ್. ಬೇಡಿಕೆ ಈಡೇರಿಸದಿದ್ದರೆ ಮುಷ್ಕರ ಗ್ಯಾರಂಟಿ. ಮೂವತ್ತೆಂಟು ತಿಂಗಳ ವೇತನವನ್ನ ಹಿಂಬಾಕಿ ಕೊಡಬೇಕು. 1/1/2024 ವೇತನ ಪರಿಷ್ಕರಣೆ ಮಾಡಬೇಕು. ಸರ್ಕಾರ ಅಂದು ನೌಕರರ ಬೇಡಿಕೆಗಳನ್ನ ಈಡೇರಿಸದಿದ್ರೆ ಮುಷ್ಕರ ಗ್ಯಾರಂಟಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದೇ 29ನೇ ತಾರೀಕು ಬೆಂಗಳೂರು ಚಲೋ ಮಾಡೋದಕ್ಕೆ ಹೊರಟಿದ್ದಾರೆ ಸಾರಿಗೆ ನೌಕರರು.